ಹಾಯ್ ಹಲೋ ನಮಸ್ಕಾರ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾವು ಇವತ್ತು ಶಿವಾಜಿನಗರದಲ್ಲಿದ್ದೀವಿ. ರಂಜಾನ್ ಹಬ್ಬದ ಪ್ರಯುಕ್ತ ಶಿವಾಜಿನಗರದಲ್ಲಿ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಬೆಳಗಿನ ಜಾವ 4 ಗಂಟೆ ತನಕನೂ ಈ ಫುಡ್ ಫೆಸ್ಟಿವಲ್ ನಿರಂತರವಾಗಿ ನಡೀತಾ ಇರ್ತದೆ. ಈ ಪವಿತ್ರವಾದಂಥ ಈ ತಿಂಗಳಲ್ಲಿ ಒಂದು ಕಡೆ ಪ್ರಾರ್ಥನೆ ಆಗುತ್ತೆ. ಪ್ರಾರ್ಥನೆ ಆದ ನಂತರ ಇಡೀ ಸಮಾಜ ನಮ್ಮ ಶಿವಾಜಿನಗರದ ಚಾಂದ್ನಿ ಚೌಕಿಗೆ ಎಲ್ಲರೂ ಬರ್ತಾರೆ. ಇದು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಬರ್ತಾರೆ. ಬೇರೆ ಬೇರೆ ಡೆಲಿಕಸಿಸ್ ಇದ್ದಾವೆ, ಅದನ್ನು ಸೇವನೆ ಮಾಡೋದಕ್ಕೆ ಜನ ಬರ್ತಾರೆ. ಮತ್ತು ಶಾಪಿಂಗು ಕೂಡ ಬರ್ತಾರೆ. ಚಾಂದ್ನಿ ಚೌಕಲ್ಲಿ, ಜುಮಾ ಮಸ್ಜಿದ್ ಸ್ಟ್ರೀಟು, ಇಬ್ರಾಹಿಂ ಸಾಹೇಬ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಈ ಭಾಗದ ಎಲ್ಲ ಕಡೆ ಶಾಪಿಂಗು ಬರ್ತಾರೆ. ಸೊ ಒಂದು ತಿಂಗಳ ಸಂಪೂರ್ಣವಾದಂಥ ಹಬ್ಬದ ವಾತಾವರಣ ಶಿವಾಜಿನಗರದಲ್ಲಿ ರಂಜಾನ್ ತಿಂಗಳಲ್ಲಿರುತ್ತೆ. ಈ ತಿಂಗಳಿಗೆ ಮಾತ್ರ ಭಾಳಷ್ಟು ಜನ ಬಂದು ತಮ್ಮ ಸ್ಟಾಲ್ಸ್ ಹಾಕ್ತಾರೆ. ಅವ್ರದ್ದೇ ಆದಂಥ ವಿಶೇಷತೆಯನ್ನು ತಮ್ಮ ಅಡುಗೆಯ ಮೂಲಕ ತೋರಿಸ್ತಾರೆ. ತಮ್ಮ ಪದಾರ್ಥಗಳನ್ನು ಮಾರಾಟ ಮಾಡೋದಕ್ಕೆ ಬರ್ತಾರೆ. ಸೊ ಭಾಳಷ್ಟು ಚಾಲೆಂಜಸ್ ಇರ್ತವೆ. ಅದನ್ನು ಆ ನಡುವೆ ನಾವು ಅದನ್ನು ರೆಗ್ಯುಲೇಟ್ ಮಾಡ್ತೇವೆ. ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ನಿನ ಎಲ್ಲ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸವರು, ಲಾ ಆ್ಯಂಡ್ ಆರ್ಡರ್ ಪೊಲೀಸವರು ಎಲ್ಲರೂ ಕೂಡ ಸೇರಿ ಸ್ಟ್ರೀಮ್ಲೈನ್ ಮಾಡಿ ಇಲ್ಲಿ ಸಾವಿರಾರು ಜನ ಇದ್ದರೂ ಸಹ ಯಾವುದೇ ಟ್ರಾಫಿಕ್ಗೆ ದಟ್ಟಣೆ ಇಲ್ಲದೆ, ಜನರ ಮೂವ್ಮೆಂಟಿಗೆ ಯಾವುದೇ ಸಮಸ್ಯೆ ಆಗದೆ, ಸೆಕ್ಯೂರಿಟಿಗೆ ಸಮಸ್ಯೆ ಆಗದೆ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಿ. ಸೊ ಎಲ್ಲವನ್ನು ಸರ್ಕಾರದ ವತಿಯಿಂದ ಮಾಡ್ತೇವೆ. ಈ ಫುಡ್ ಫೆಸ್ಟಿವಲ್ಗೆ ಜನರು ನಿರಂತರವಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಹೀಗಾಗಿ ಇವತ್ತಿನ ಈ ರಂಜಾನ್ ಮಾಸದ ಪ್ರಯುಕ್ತ ಜನರು ಅವರ ಅಭಿಪ್ರಾಯವನ್ನು ಹೇಗೆ ಹೇಳ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ನ ಏನು ಹೇಳ್ತಾರೆ ಅನ್ನೋದನ್ನು ಅವ್ರನ್ನೇ ಮಾತಾಡಿಸಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ರಂಜಾನ್ ಅಂದರೆ ಬಹಳ ಮುಖ್ಯವಾದ ತಿಂಗಳು. ಓಕೆ, ಎಲ್ಲ ಮುಸಲ್ಮಾನ್ ಬಾಂಧವರಿಗೆ. ಸೊ ಇದು ಶಿವಾಜಿನಗರ ಪ್ಲೇಸ್ ಅಂದರೆ ರಂಜಾನಲ್ಲಿ ಶಿವಾಜಿನಗರ ವಿಸಿಟ್ ಮಾಡಿಲ್ಲ ಅಥವಾ ಇಲ್ಲಿ ಬಂದು ಊಟ ಮಾಡಿಲ್ಲ, ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಕಂಪ್ಲೀಷನ್ ಥರನೇ ಕಾಣಿಸಲ್ಲ. ಸೊ ಶಿವಾಜಿನಗರ ಅದು ರಂಜಾನಲ್ಲಿ ಒಂದು ಫುಲ್ಫಿಲ್ಮೆಂಟ್ ಥರ, ಒಂದು ವಿಸಿಟ್ ಮಾಡಲೇಬೇಕು, ಇಲ್ಲಿ ಊಟ ಮಾಡಲೇಬೇಕು. ಜಸ್ಟ್ ಶಾಪಿಂಗು ಸ್ಟಾಲ್ಸ್ ಕೂಡ ಇದೆ ಶಾಪಿಂಗ್ಗೋಸ್ಕರ. ಸೊ ಎಲ್ಲ ಆಲ್ ಗುಡ್. ತುಂಬ ಕ್ರೌಡ್ ಇದೆ ಇಲ್ಲಿ, ಬಟ್ ಫುಡ್ ಮೇಲೆ ಎಲ್ಲ ಗುಡ್ ಚೆನ್ನಾಗಿದೆ. ಸ್ವಲ್ಪ ಕಮ್ಮಿ ಆಗಿದೆ. ಓಕೆ, ಆಲ್ಮೋಸ್ಟ್ ಟೇಸ್ಟು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ, ಎಷ್ಟು ಪಬ್ಲಿಕ್ ಇದ್ದಾರೆ. ನಾನೆಲ್ಲರಿಂದ ವಿನಂತಿ ಏನು ಮಾಡ್ತೀನಿ ಅಂದರೆ, ಯಾರ್ಯಾರು ಇಲ್ಲಿ ಬರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ತಮ್ಮ ಮಕ್ಕಳನ್ನ ಬಿಡಬೇಡಿ, ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ತುಂಬ ಒಂದ್ಸತಿ ಕೈ ಬಿಟ್ಟರೆ ತುಂಬ ಕಷ್ಟ ಇದು ಮಾಡೋ. ರಂಜಾನ್ ಅಂದರೆ ಶಿವಾಜಿನಗರ ರಂಜಾನ್. ಶಿವಾಜಿನಗರ ಶಾಪಿಂಗ್ ಜಾಸ್ತಿ ಇದೆ. ಪ್ಲಸ್ ಬಂದು ಕಿಡ್ಸ್ಗೆ ಎಲ್ಲ ಒಳ್ಳೆ ಬಟ್ಟೆ ಸಿಗುತ್ತೆ, ಹೊಸ ಡಿಸೈನ್ಸ್ ಕ್ಲಾತ್ ಸಿಗುತ್ತೆ. ಪ್ಲಸ್ ಶಾಪಿಂಗು, ಫುಡ್ ಇಲ್ಲಿಂದ ಒಂದು 25 ವರ್ಷದಿಂದ ನಾವು ಬರ್ತಾನೆ ಇದ್ದೀವಿ. ಡಿಫ್ರೆನ್ಸ್ ಏನಂದರೆ ಮುಂಚೆ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಜನ. ಬರ್ತಾ ಜಾಸ್ತಿನೇ ಆಗ್ತಾ ಇದೆ ಇಲ್ಲಿ ಜನ. ಯಾವಾಗ ಬಂದ್ರೂ ನಿಮಗೆ ಈ ಥರನೇ ರಶ್ ಇರುತ್ತೆ. ಓಡಾಡೋಕ್ಕೂ ಆಗಲ್ಲ, ಗಾಡಿ ಪಾರ್ಕಿಂಗ್ ಸಿಗಲ್ಲ, ಏನಿಲ್ಲ. ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಜನ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮಜಾ ಮಾಡ್ಕೊಂಡು ಹೋಗ್ತಾರೆ. ರಂಜಾನ್ ನೋಡಬೇಕಂದ್ರೆ ಶಿವಾಜಿನಗರ ಬರಬೇಕು. ಶಿವಾಜಿನಗರ 10 ವರ್ಷದಿಂದ ಬರಬೇಕು. ಸಗರ ಟೀ ಅಂಗಡಿ ಇದೆ, ಟೀ ಸಿಗುತ್ತೆ ಇಲ್ಲಿ. ಹಿಲಾಲ್ ಹೋಟ್ಲ್ ಇದೆ, ಒಳ್ಳೆ ಊಟ ಸಿಗುತ್ತೆ ಇಲ್ಲಿ.
ರಂಜಾನ್ ಬೆಳಗ್ಗೆ 4-5 ಗಂಟೆಯಿಂದ ಇರ್ತಾರೆ ಇಲ್ಲೆಲ್ಲ ಅಂಗಡಿ ಇದ್ದು. ಎಲ್ಲ ಒಳ್ಳೆ ಸೂಪರ್ ಇದೆ, ಎಲ್ಲ ಚೆನ್ನಾಗಿದೆ ಫುಡ್ಡು. ಮತ್ತು ಶಾಪಿಂಗು ಮತ್ತು ಏನು ಬೇಕು ಎಲ್ಲ ಮಾಡ್ಬೋದು, A to Z ಸಿಗುತ್ತೆ. पूरे आदमी आदमी कर्नाटक के शहरी का भी जो आदमी आती है उनको भी हम इंतज़ाम कर को ही इधर होटल से मंगा को शहरी को चक ने अपनी तरफ से देखो अल्हम्दुलिल्लाह ऐसा ಪ್ರತಿಯೊಂದು ಇಲ್ಲಿ ಸಿಕ್ಕುತ್ತೆ. ಪ್ರತಿಯೊಂದು ಏನು ಇಂಡಿಯಾದೂ ಇಲ್ಲಿ ಸಿಕ್ಕುತ್ತೆ. ಇಲ್ಲಿ ಬರೋರು ಯಾರು ಕೈ ಖಾಲಿ ಒಂದು ಮಾಡ್ಕೊಂಡು ಹೋಗೋರಲ್ಲ, ಯಾರು ಇಲ್ಲ. ಇಲ್ಲಿ ಒಂದು ಚೀಪು ಸಿಕ್ಕುತ್ತೆ, ಒಳ್ಳೇದು ಸಿಕ್ಕುತ್ತೆ ಇಲ್ಲಿ ನಿಮ್ಗೆ. ಅಂದ್ರೆ ಇಲ್ಲಿ ಬರೋರು ಯಾರು ನೀವು ಪ್ರತಿಯೊಂದು ಊರು ಒಳಗಡೆನೋ ಏನು ಒಂದು ಸಿಕ್ಕಿದ್ರೂ, ಬ್ಯಾಂಗ್ಳೂರು ಇರಲಿ ತುಮಕೂರು ಇರಲಿ, ಪ್ರತಿಯೊಂದು ಊರವರು ಇದ್ರೂ ಬ್ಯಾಂಗ್ಳೂರ್ಗೆ ಬಂದೇ ಬರ್ತಾರೆ. ಶಿವಾಜಿನಗರ್ ಬಂದ್ಬಿಟ್ಟು ಒಂದು ಎಂಟ್ರಿ ಹೊಡೆದ್ರೇ ಅದು हब्बागल आगोदो पत्थर के शिवाजी नगर। कहाँ के रहने वाले? मैं दिल्ली का रहने वाला। बेंगलोर का स्पेशल आदू गाय के वास्ते बोलो, पत्थर के फल के वास्ते आदू इधर खाली पत्थर के फल खाने के लिए। ज़बरदस्त क्वालिटी पत्थर के फल का यहाँ पे आके विजिट करो। ये हमारे भाई का दुकान देखो सामने, स्पेशल इस दुकान को आके खाता हूँ मैं। शिवाजी नगर अंदर रमजान अंदर शिवाजी नगर। जय हिंद जय कर्नाटक। ಸೊ ವೀಕ್ಷಕರೇ, ಇದು ರಂಜಾನ್ ಮಾಸದ ಪ್ರಯುಕ್ತ ಶಿವಾಜಿನಗರದಲ್ಲಿ ನಡೀತಾ ಇರುವಂಥ ಫುಡ್ ಫೆಸ್ಟಿವಲ್ಲು. ಜನರು ನಿರಂತರವಾಗಿ 4 ಗಂಟೆವರೆಗೂ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ತಮ್ಮ ಫ್ಯಾಮಿಲಿಗಳ ಜೊತೆಗೆ ಬರ್ತಾ ಇದ್ದಾರೆ, ತಮ್ಮ ಸ್ನೇಹಿತರ ಜೊತೆಗೆ ಬರ್ತಾ ಇದ್ದಾರೆ. ಬಂದು ಇಲ್ಲಿ ವಿಶೇಷ ತಿಂಡಿಗಳನ್ನು ತಿಂದು ತಮ್ಮ ರಂಜಾನ್ ಹಬ್ಬವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.